ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಟು ನಂಬರ್ 1 ನ್ಯೂಸ್ ಚಾನೆಲ್. ನಾನು ಪ್ರಿಯಾಂಕಾ. ಸರ್ಕಾರದವರು ನಮ್ಗೆ ಹೇಳ್ತಾ ಇದ್ದಾರೆ, ಹೊಸ ಆಧಾರ್ ಕಾರ್ಡ್ನ ಮಾಡಿಸ್ಕೊಳ್ಳಿ. ಯಾರಿಗೆ ಆಧಾರ್ ಕಾರ್ಡ್ ಇಲ್ಲ ಅವರು ಆಧಾರ್ ಕಾರ್ಡ್ನ ಕಡ್ಡಾಯವಾಗಿ ಮಾಡಿಸ್ಕೊಳ್ಳಿ. ಮಕ್ಕಳಾಗಿರ್ಲಿ, ಮುದುಕರಾಗಿರ್ಲಿ, ಯಾವುದೇ ವಯಸ್ಸು ಗ್ರೂಪ್ನವರಾಗಿದ್ರು ಕೂಡ, ಯಾವುದೇ ಏಜ್ ಗ್ರೂಪ್ನವರಾಗಿದ್ರು ಕೂಡ ಆಧಾರ್ ಕಾರ್ಡ್ನ ಮಾಡಿಸ್ಕೊಳ್ಳಿ ಅಂತ ಹೇಳಿ ಬೇರೆ ಬೇರೆ ಕಡೆ ಎಲ್ಲ ಆಧಾರ್ ಕಾರ್ಡ್ನ ಮಾಡೋರು ಇರ್ತಾರೆ. ಲೈಕ್ ಪೋಸ್ಟ್ ಆಫೀಸ್ ಹತ್ರ ಆಗಿರ್ಬೋದು, ಅಥವಾ ತಹಸೀಲ್ದಾರ್ ಆಫೀಸ್ ಅಂತ ಏನಿರುತ್ತೆ ಅಲ್ಲಾಗಿರ್ಬೋದು, ಆ್ಯಂಡ್ ಬ್ಯಾಂಕ್ಗಳ ಕಡೆ ಹತ್ರ ಕೂಡ ಮಾಡ್ತಾ ಇದ್ದಾರೆ. ಕಾಂಟ್ರಾಕ್ಟ್ ಬೇಸ್ ಮೇಲೆ ಜನರನ್ನ ತಗೊಂಡ್ಬಿಟ್ಟು ಆಧಾರ್ ಕಾರ್ಡ್ನ ಮಾಡ್ಕೊಡುವಂತ ಕೆಲಸನ ಮಾಡ್ತಾ ಇದ್ದಾರೆ. ನಾನು ಇವತ್ತು ಹೇಳಕ್ ಹೊರಟಿರೋದು ಘಟಪ್ರಭಾದಲ್ಲಿರುವಂತ SBI ಬ್ಯಾಂಕ್ ನಲ್ಲಿ ಏನ್ ಆಧಾರ್ ಕಾರ್ಡ್ ಮಾಡ್ತಾರೆ ಅವ್ರ ಬಗ್ಗೆ, ಅವ್ರು ಮಾಡುವಂತ ದೊಡ್ಡ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಿ. ದೊಡ್ಡ ಕೆಲಸನೇ. ಬಿಕಾಸ್ ಅವರು ಎವ್ರಿ ಡೇ ಕಡ್ಡಾಯವಾಗಿ 20 ಜನರಿಗೆ ಮಾತ್ರ ಆಧಾರ್ ಕಾರ್ಡ್ನ ರೆಡಿ ಮಾಡಿ ಕೊಡ್ತಾ ಇದ್ದಾರಂತೆ. ಇದು ಒಂದು ಕಂಪ್ಲೇಂಟ್ ಕೇಳಿ ಬಂದಿದೆ. ಆ್ಯಂಡ್ ನಮ್ಮ ಚಾನಲ್ಗೆ ಬಂದ್ಬಿಟ್ಟು ಕೆಲವೊಂದಿಷ್ಟು ಜನ ಕಂಪ್ಲೇಂಟ್ ಕೂಡ ಮಾಡಿದರೆ, ದಯವಿಟ್ಟು ಇದ್ರ ಬಗ್ಗೆ ವಿಡಿಯೋ ಮಾಡಿ ಜನರಿಗೆ ತಿಳಿಸಿ ಅಥವಾ ಅಧಿಕಾರಿಗಳಿಗೆ ಮುಟ್ಟಿಸುವಂತ ಕೆಲಸ ಮಾಡಿ ಇದನ್ನ ಅಂತ ಹೇಳಿ. ಅಲ್ಲಿ ಆಕ್ಚುಲಿ ಬರೋದು ಎವ್ರಿ ಡೇ 40 to 50 ಮೆಂಬರ್ಸ್, 50ರಿಂದ 40 ಜನ ಅಥವಾ 60 ಜನ ಈ ತರ ಬಂದಿರ್ತಾರೆ ಪ್ರತಿದಿನ ಕೂಡ. ಬೇರೆ ಬೇರೆ ಹಳ್ಳಿಗಳಿಂದ ಬಂದಿರ್ತಾರೆ. ಪಾಪ ಅವ್ರಿಗೆ ವಾಪಸ್ ಹೋಗೋದಕ್ಕೆ ವೆಹಿಕಲ್ಗಳು ಸಿಕ್ಕಿರಲ್ಲ. ಸಾಯಂಕಾಲದವರೆಗೂ ವೇಟ್ ಮಾಡ್ತಾ ಇರ್ತಾರೆ. ಬಟ್ ಅಲ್ಲಿ ಅವ್ರನ್ನ ಕ್ಯಾರೆ ಅಂತ ಕೇಳೋರು ಕೂಡ ಯಾರು ಇಲ್ಲ. ಏನಕ್ಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ, ಒಂಥರ ಪಾರ್ಶಾಲಿಟಿ ಮಾಡ್ತಾ ಇದ್ದಾರೆ. ಏನು ಅಂತ ಅಂದ್ರೆ, ಲೈಕ್ ಶ್ರೀಮಂತರು ಬಡವರು ಅನ್ನೋ ತರ ಕ್ಯಾಟಗರಿ ಮಾಡ್ಕೊಂಡಿದ್ದಾರೆ ಅನ್ಸುತ್ತೆ ಅವ್ರಿಗೇನೆ. ಬಿಕಾಸ್ ಈ ಬಡ ಜನರ ಆಧಾರ್ ಕಾರ್ಡ್ ಏನ್ ಮಾಡೋದಿದೆಲ್ಲ ಅವರೇ ಹಿಂದುಳಿತಾ ಇದ್ದಾರೆ. ಅವ್ರದ್ದು ಆಧಾರ್ ಕಾರ್ಡ್ ಆಗ್ತಾ ಇಲ್ಲ, ರೆಡಿ ಆಗ್ತಾ ಇಲ್ಲ, ಅವ್ರಿಗೆ ಸಿಗ್ತಾ ಇಲ್ಲ ಕೂಡ. ಪ್ರತಿದಿನ ನೀವು ನೋಡ್ಬೋದು, ಕೆಲವೊಂದು ಇಮೇಜಸ್ನ ನಾವು ನಿಮ್ಗೆ ತೋರಿಸ್ತೀವಿ. ರಾತ್ರಿ ಹೊತ್ತು ಪಾಪ ಬೆಳಗ್ಗೆ ಎದ್ರೆ ನಮ್ಗೆ ಲೈನಲ್ಲಿ ನಿಂತ್ಕೊಳಕ್ ಆಗಲ್ಲ, ನಮ್ಮ ಪಾಳೆ ಬರಲ್ಲ, ದಟ್ ನಮ್ಗೆ ಆಧಾರ್ ಕಾರ್ಡ್ ಬೇಕೇ ಬೇಕು ಕಡ್ಡಾಯವಾಗಿ ಅನ್ನೋಂಥವ್ರು. ಎಮರ್ಜೆನ್ಸಿ ಇರುತ್ತೆ ಕೆಲವೊಬ್ರಿಗೆ, ಎಷ್ಟು ಕೆಲಸಗಳು ಆಗ್ಬೇಕಿರುತ್ತೆ. ಇವಾಗಂತೂ ನಮ್ಗೆ ಗೊತ್ತೇ ಇದೆ, ಪ್ರತಿಯೊಂದು ಕೆಲಸಕ್ಕೂ ಕೂಡ ಆಧಾರ್ ಕಾರ್ಡ್ ಅನ್ನೋದು ಬೇಕೇ ಬೇಕು, ಅದು ಕಂಪಲ್ಸರಿ ಆಗ್ಬಿಟ್ಟಿದೆ. ಸೊ ಇಂಥ ಪರಿಸ್ಥಿತಿಲಿ ಜನ ಮನೆ ಹೋಗ್ತಾ ಇಲ್ಲ. SBI ಬ್ಯಾಂಕ್ ಹೊರಗಡೆನೆ ಮಲಗ್ತಾ ಇದ್ದಾರೆ, ಸಾಲಾಗಿ ಫುಟ್ಪಾತ್ ಮೇಲೆ ಮಲಗ್ತಾ ಇದ್ದಾರೆ. ಹಳ್ಳಿ ಜನ ವಾಪಸ್ ಹೋಗ್ತಾ ಇಲ್ಲ. ಅವರಿಗೆ ಆಧಾರ್ ಕಾರ್ಡ್ ನೀವ್ ಏನಕ್ಕೆ ಇಲ್ಲಿ ಮಲಗಿದ್ದೀರಾ, ಏನಕ್ಕೆ ಆಗ್ತಾ ಇಲ್ಲ, ಏನು ಇಶ್ಯೂ ನಿಮ್ದು ಅಂತ ಕೇಳೋರು ಕೂಡ ಯಾರು ಇಲ್ಲ. ಅದೇ SBI ಬ್ಯಾಂಕ್ ಅಲ್ಲಿ ಏನ್ ಕೆಲಸ ಮಾಡ್ತಾರೆ ಅಂಥವ್ರು ಪರಿಚಯ ಇದ್ದವ್ರಾಗಿರ್ಬೋದು, ಅಥವಾ ಅಂಥವ್ರು ಹತ್ರದವ್ರು ಇದ್ದವ್ರು, ಆ ಥರ ಇನ್ಫ್ಲೂಯೆನ್ಸ್ ಏನ್ ಇರುತ್ತೆ ಜನರಿಗೆ, ಅಂಥವ್ರು ಆಧಾರ್ ಕಾರ್ಡ್ ಮಾತ್ರ ಫಟಾಫಟ್ ಆಗ್ತಾ ಇದೆ. ಬಟ್ ಈ ಬಡ ಜನರು ಅಂತ ಏನಿದಾರಲ್ಲ ಅಂಥವ್ರ ಆಧಾರ್ ಕಾರ್ಡ್ ಆಗ್ತಾ ಇಲ್ಲ. ಯಾಕ್ರಿ ಅಧಿಕಾರಿಗಳೇ, ತಮ್ಗೆ ದುಡ್ಡು ಕೊಡಲ್ವಾ ಅವರು? ತಾವೇನು ಫ್ರೀಯಾಗಿ ಮಾಡ್ಕೊಡ್ತೀರಾ ಅವ್ರಗಳಿಗೆ? ಇಂತಿಷ್ಟು ಶುಲ್ಕ ಅಂತ ತಾವು ತಗೊಂತೀರಾ ಅಲ್ವಾ? ಪ್ರತಿಯೊಬ್ಬರ ಕಡೆ ಶುಲ್ಕ ತಗೊಂಡ್ಬಿಟ್ಟೆ ತಾವು ಆಧಾರ್ ಕಾರ್ಡ್ನ ಮಾಡೋದು. ಹಾಗಿರ್ಬೇಕಾದ್ರೆ ಈ ಪಾರ್ಶಾಲಿಟಿ ಯಾಕೆ? ಬಡ ಜನರು ಅಂದ್ರೆ ಏನು ಅಷ್ಟೊಂದು ಕೀಳ ನಿಮ್ಗೆ? ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ, ಆ್ಯಂಡ್ ಇದಕ್ಕೆ ಏನು ಆಕ್ಷನ್ ತಗೊಬೇಕು ತಾವು ತಗೊಳ್ಳಿ. ಇಲ್ಲ ಅಂತಂದ್ರೆ ನಾವು ಮತ್ತೆ ವಿಡಿಯೋ ಮಾಡ್ತೀವಿ, ಮತ್ತೆ ಪರಿಶೀಲನೆ ನಡೆಸ್ತೀವಿ. ಇದಕ್ಕಿಂತ ದೊಡ್ಡ ಸ್ಟೆಪ್ನ ನಮ್ಮ ಚಾನಲ್ ಕಡೆಯಿಂದ ನಾವು ತಗೊಂತೀವಿ. ಸೊ ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನಮ್ಮ ಟಾಪಿಕ್. ಇದೇ ರೀತಿ ಅನ್ಯಾಯಗಳು ನಿಮ್ಮೂರಲ್ಲಿ ನಡೀತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಚಾನೆಲ್ನ ವಾಟ್ಸಪ್ ನಂಬರ್ಗೆ ತಾವು ವಾಟ್ಸಪ್ ಮೂಲಕ ಸುದ್ದಿಗಳನ್ನ ಕಳಿಸಬಹುದು. ನಾವು ಅದನ್ನ ಪ್ರಸಾರ ಮಾಡುವಂತ ಕೆಲಸವನ್ನ ಖಂಡಿತವಾಗ್ಲೂ ಮಾಡ್ತೀವಿ. ಇದೇ ರೀತಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ, ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ಕಾರ.